ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿನದ 24 ಗಂಟೆಯೂ ಅಲ್ಲಿನ ಸಿಬ್ಬಂದಿಗಳಿಗೆ ರೋಗಿಗಳ ಕಾಳಜಿ ಮಾಡೋ ಜವಾಬ್ದಾರಿ ಇರುತ್ತೆ. ವೈದ್ಯಾಧಿಕಾರಿಗಳಿಗೆ ಆಸ್ಪತ್ರೆಯ ಜವಾಬ್ದಾರಿಗಳಿರುತ್ತೆ. ಅಂತೂ ಇಂತೂ ಏನೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿಯೇ ಇರ್ತಾರೆ. ಆದ್ರೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಆನಹೊಸೂರಿನಲ್ಲಿ ಮಾತ್ರ ವೈದ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಭಯಂಕರ ಜವಾಬ್ದಾರಿ ಮುಕ್ತರಾಗಿ ಕರ್ತವ್ಯದ ವೇಳೆಯೇ ಚಿಕನ್ ಮತ್ತು ಎಗ್ ಕರಿಯ ಭರ್ಜರಿ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿದ್ದಾರೆ. ಆಗಸ್ಟ್ 7ರಂದು ಜೈ ಭೀಮ್ ಸುದ್ದಿವಾಹಿನಿಯ ವರದಿಗಾರರಾದ ಬಸಲಿಂಗಪ್ಪ ಜಿ ನೀರಲಕೇರಿಯವರು ಸಾಕ್ಷಿ ಸಮೇತವಾಗಿ ಈ ಪಾರ್ಟಿಯ ಸಿದ್ಧತೆಗಳನ್ನ, ಭರ್ಜರಿ ಪಾರ್ಟಿಯ ಬಾಡೂಟದ ವಿಡಿಯೋಗಳನ್ನ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವರದಿಗಾರರು ತಮ್ಮ ಅನಾರೋಗ್ಯದ ಚಿಕಿತ್ಸೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರ ಆನಹೊಸೂರಿಗೆ ಹೋದಾಗ ಬಾಡೂಟದ ಸಿದ್ಧತೆಗಳು ಹಾಗೂ ಬಾಡೂಟದ ಎಂಜಾಯ್ಮೆಂಟ್ಗಳು ಭರ್ಜರಿಯಾಗಿ ನಡೀತಾ ಇತ್ತು. ಸರ್ಕಾರಿ ನೌಕರರು ಕೆಲಸದ ವೇಳೆಯಲ್ಲಿ ಪಾರ್ಟಿ ಮಾಡುವುದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿತ್ತು. ಇದು ಆಸ್ಪತ್ರೆಯ ಅಧಿಕಾರಿಗಳ, ಸಿಬ್ಬಂದಿಗಳ, ವೈದ್ಯರ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತಿದೆ. ಅಲ್ಲ ಸ್ವಾಮಿ, ಪಾರ್ಟಿ ಮಾಡ್ಕೊಳ್ತೀರಾ ಮಾಡಿ, ಅದಕ್ಕೆ ಇಂಥ ಸರ್ಕಾರಿ ರಜೆಗಳಿವೆ, ಆವಾಗ ಮಾಡ್ಕೊಂಡು ಎಂಜಾಯ್ ಮಾಡಿ. ಈ ಕೆಲಸದ ಸಮಯದಲ್ಲಿ ಪಾರ್ಟಿ ಮಾಡೋದು ಸರಿಯೇನ್ರಿ? ಇದು ಆಸ್ಪತ್ರೆ, ಇಲ್ಲಿ ಬರೋರು ರೋಗಿಗಳು. ಅವ್ರಿಗೆ ಅದೇನ್ ಕಾಯಿಲೆ ಇದೆಯೋ, ಅದೆಷ್ಟು ನೋವಿದೆಯೋ ಪಾಪ ಅವ್ರಿಗೆ ಗೊತ್ತು. ಅದನ್ನ ನೋಡ್ಕೋಬೇಕಾದವರು ನೀವು. ವೈದ್ಯರು ಅಂದ್ರೆ ದೇವರಿಗೆ ಸಮಾನ ಅಂತಾರೆ. ಬಡವರಿಗೆ ಸರ್ಕಾರಿ ಆಸ್ಪತ್ರೆಯೇ ಸಂಜೀವಿನಿ. ಅಂಥದ್ರಲ್ಲಿ ನೀವುಗಳು ಚಿಕನ್ ಎಗ್ ಕರಿ ಮಾಡ್ಕೊಂಡು ಪಾರ್ಟಿ ಮಾಡ್ತಿದ್ದೀರಲ್ವಾ? ನಿಮ್ಮ ಜನಸೇವೆಯಲ್ಲಿ ಮಾನವೀಯತೆ, ನಿಷ್ಠೆ ಅನ್ನೋದು ಇದೆಯಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಕಾನೂನು ಪ್ರಕಾರ ಈ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು, ಸಿಬ್ಬಂದಿಗಳು ಮಾಡಿರುವುದು ತಪ್ಪು. ಹೀಗಾಗಿ ಮೇಲಾಧಿಕಾರಿಗಳು ಸಾಕ್ಷ್ಯ ಸಮೇತವಾಗಿರುವ ಈ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಸ್ಪಂದಿಸಿ ಇಂತಹ ದುರ್ನಡತೆಯನ್ನ ತೋರಿದ ಆಸ್ಪತ್ರೆಯ ಅಧಿಕಾರಿಗಳ, ಸಿಬ್ಬಂದಿ ವರ್ಗದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಬಸಲಿಂಗಪ್ಪ ಜಿ ನೀರಲಕೇರಿ, ಲಿಂಗಸುಗೂರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.